Let's go. ನಾವು ಕಾಯಿ ಕಡುಬು ಬೇಳೆ ಕಡುಬು ತಿಂದೇ ಇರ್ತೀವಿ. ಅದೇ ಥರ ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡ್ಬೋದು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಇದಕ್ಕೆ 1 ಕಪ್ ಆಗೋಷ್ಟು, 10 ತೊಳೆಯಷ್ಟು ಹಲಸಿನ ಹಣ್ಣು ತೊಗೊಳ್ಳಿ. ಹಲಸಿನ ಹಣ್ಣು ತೊಗೊಂಡು ಚೆನ್ನಾಗಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ 1 ಹೋಳಷ್ಟು ಕಾಯಿ ತೊಗೊಳ್ಳಿ. 10ರಿಂದ 15 ಕಡುಬಾಗಬೇಕಂದ್ರೆ 1 ಫುಲ್ ತೆಂಗಿನಕಾಯಿ ತೊಗೊಳ್ಳಿ. ಇವಾಗ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳಿ. 7 ಕಡುಬು ಮಾಡ್ತಾಯಿದ್ದೀನಿ. ಅದಕ್ಕೆ ಅರ್ಧ ಕಪ್ ಅಷ್ಟು ಬೆಲ್ಲ ತೊಗೊಳ್ಳಿ. ಬೆಲ್ಲ ತೊಗೊಂಡು ಪಾಕ ಕಾಯಿಸಿ. ತುಂಬ ಗಟ್ಟಿ ಕಾಯಿಸೋದೇನು ಬೇಡ. ಅದೆಲ್ಲ ಕರಗಿ 1-2 ನಿಮಿಷ ಅಷ್ಟೊತ್ತು ಕಾಯಿಸಿದ್ರೆ ಸಾಕು. ಈಗ ನಾನೊಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಕಾಯಿನ ಹಾಕಿ ಚೆನ್ನಾಗಿ ಹುರ್ಕೋತೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಅದಾದಮೇಲೆ ನಾನು ಏನು ಕಾಸಿಟ್ಟಿದ್ನೋ ಅದು ಪಾಕ ಇದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೋತೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಅಕಸ್ಮಾತ್ ನೀವೇನಾದರೂ ಜಾಸ್ತಿ ಪಾಕ ಹಾಕ್ಕೊಂಡಿದ್ದೀರಾ ಅಂದರೆ ಅದು ತೆಳ್ಳಗಾಗುತ್ತೆ. ಆವಾಗ ನೀವು ಸ್ವಲ್ಪ ಕಡಲೆ ಪುಡಿ ಬೇಕಾದರೂ ಯೂಸ್ ಮಾಡ್ಬೋದು, ಹುರ್ಗಡಲೆ ಪುಡಿ ಯೂಸ್ ಮಾಡ್ಕೋಬೋದು. ಸೊ ಅದಕ್ಕೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ಏನು ಮುಂಚೆಗೆ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಹಲಸಿನ ಹಣ್ಣಿಂದು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಅದು ತಳ ಹತ್ತುತ್ತಿರುತ್ತೆ, ಹಾಗಾಗಿ ಯಾವಾಗಲೂ ತಿರುಗಿಸ್ಕೊತಾನೆ ಇರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಿಕ್ಸ್ಚರ್ನ ಕೂಡ. ಈಗ ಈ ಮಿಕ್ಸ್ಚರ್ ರೆಡಿ ಇದೆ. ಇದನ್ನು ಸಪ್ರೇಟ್ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ. ನೀವು ಅದರಲ್ಲೇ ಬಿಟ್ಟರೆ ಸ್ವಲ್ಪ ತಳ ಹತ್ತೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ. ಇವಾಗ ನಾವು ಕಡುಬು ಮಾಡೋಕ್ಕೆ ಬೇಕಾಗಿರೋಂಥ ಮುದ್ದೆ ಮಾಡಿಟ್ಕೊಳ್ಳೋಣ. ಇದು ಸೇಮ್ ನಾವು ಹೆಂಗೆ ಮನೆಯಲ್ಲಿ ರಾಗಿ ಮುದ್ದೆ ಮಾಡ್ತೀವೋ ಅದೇ ಥರನೇ. ನಾನಿಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿಲ್ಲ ಅಂದರೆ ಸ್ವಲ್ಪ ಸಪ್ಪೆ ಅಂತ ಅನಿಸುತ್ತೆ, ಹಾಗಾಗಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ನೀರನ್ನ ಕಲಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಬಂದಾದಮೇಲೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮುದ್ದೆ ಅದಕ್ಕೆ ಎಲ್ಲ ಬೇಯಿಸ್ಕೊಂಡು ಮುದ್ದೆ ಮಾಡ್ದಂಗೆ ಮಾಡಿಟ್ಕೋತೀನಿ. ಗಂಟಿಲ್ದಂಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೇಮ್ ನಾವು ಹೆಂಗೆ ಮುದ್ದೆ ಮಾಡ್ತೀವೋ ಅದೇ ಥರನೇ, ಏನೂ ಡಿಫ್ರೆನ್ಸ್ ಇಲ್ಲ. ಅದೇ ಫುಲ್ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿಗೆ ಉಂಡೆ ಮಾಡ್ಕೊಳೋ ಅಷ್ಟು ಅದಕ್ಕೆ ಮಾಡಿಟ್ಕೊಳ್ಳಿ. ಇವಾಗ ನಿಮಗೆ ಸ್ವಲ್ಪ ದಪ್ಪನೇ ಇರಲಿ ಉಂಡೆ. ಒಂದು ನಿಂಬೆ ಹಣ್ಣು ಬರುತ್ತಲ್ಲ ಅಷ್ಟು ಗಾತ್ರಕ್ಕೆ ಒಂದು ಸ್ವಲ್ಪ ಉಂಡೆ ಮಾಡಿಟ್ಕೊಳ್ಳಿ. ಇದು ಸ್ವಲ್ಪ ಆರಿದ ಮೇಲೆ ಉಂಡೆ ಮಾಡಿಟ್ಕೊಳ್ಳಿ. ಓಕೆ, ಇವಾಗ ಉಂಡೆನ ಹಪ್ಪಳದ ಮೆಷಿನಲ್ಲಿ ಪ್ರೆಸ್ ಮಾಡಿಟ್ಕೊಂಡು ದೊಡ್ಡದು ಎಲೆ ಮಾಡಿಟ್ಕೊಂಡಿದ್ವಲ್ಲ ಒಂದೊಂದಕ್ಕೆ ಈ ಸ್ಟಫಿಂಗ್ನ ಇಟ್ಟು ಈ ಥರ ಎರಡು ಕಡೆ ನೀರನ್ನ ಹಚ್ಚಿದ್ರೆ ಸ್ವಲ್ಪ ಬೇಗ ಅಂಟ್ಕೊಳ್ಳುತ್ತೆ, ಹಂಗೆ ಮಾಡಿ ಇಟ್ಕೊಳ್ಳಿ. ಇವಾಗ ಎಲ್ಲ ಕಡುಬು ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದೇ ಥರ ನೀವು ನೋಡ್ತಾ ಇರ್ಬೋದು. ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.